ಹಾಯ್ ಫ್ರೆಂಡ್ಸ್, ನಾನು ಪ್ರಭುಲಿಂಗ್ ಬಿರಾದರ್. ಹಲವಾರು ರೈತರು ತಮ್ಮ ಜಮೀನಿಗೆ ಸಂಬಂಧಪಟ್ಟ ಅಂದರೆ ವಿಭಾಗ ನಕ್ಷೆ, ಖರೀದಿಗೆ, ಹದ್ದುಬಸ್ತಿಗೆ ವಿವಿಧ ಕಾರಣಕ್ಕಾಗಿ ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸುತ್ತಾರೆ. ಅರ್ಜಿ ಸಲ್ಲಿಸಿದಂತೆ ನಂತರ ಸದರಿ ಅರ್ಜಿಯು ಭೂಮಾಪನ ಇಲಾಖೆಯಲ್ಲಿ ನಮೂದಾಗಿರುತ್ತದೆ. ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯ ಸ್ಥಿತಿಯನ್ನು ಯಾವ ರೀತಿ ನಾವು ನಮ್ಮ ಮೊಬೈಲ್ನಲ್ಲಿ ನೋಡಬಹುದು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಈ ವಿಡಿಯೋವು ಪೂರ್ಣವಾಗಿ ನಿಮ್ಮ ಜಮೀನಿನಲ್ಲಿ ಅರ್ಜಿ ಸಲ್ಲಿಸಿದರೆ ನೀವು ನಿಮ್ಮ ಮನೆಯಿಂದಲೇ ಈ ವಿಡಿಯೋವನ್ನು ವೀಕ್ಷಿಸುವ ಮೂಲಕ ನಿಮ್ಮ ಅರ್ಜಿ ಸ್ಥಿತಿಯನ್ನು ನೋಡಬಹುದು. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಅಥವಾ ಗೂಗಲ್ ಅನ್ನು ಓಪನ್ ಮಾಡಿ. ನಂತರ ಗೂಗಲ್ನಲ್ಲಿ ಮೋಜಿನಿ ಎಂದು ಸರ್ಚ್ ಮಾಡಬೇಕು. ಮೋಜಿನಿ ಎಂದು ಸರ್ಚ್ ನೀಡಿದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ವಿವಿಧ ಮೋಜಿನಿಯ ಮೂಲಕ ಕರ್ನಾಟಕ ಸರ್ಕಾರ ವಿವಿಧ ಸೇವೆಗಳನ್ನು ರೈತರಿಗೆ ಒದಗಿಸಿದ್ದು, ಇದರಲ್ಲಿ ವಿವಿಧ ಅಪ್ಲಿಕೇಶನ್ಗಳನ್ನು ನಾವು ನೋಡಬಹುದು. ಮೊದಲಿಗೆ ಅರ್ಜಿ ಸ್ಥಿತಿ. ನೀವು ನೀಡಿದಂತಹ ಅರ್ಜಿಯು ಯಾವ ಸ್ಥಿತಿಯಲ್ಲಿದೆ, ಯಾರ ಲಾಗಿನ್ನಲ್ಲಿದೆ, ಎಷ್ಟು ದಿನಗಳಿಂದ ಆ ಅರ್ಜಿಯು ಅವರ ಲಾಗಿನ್ನಲ್ಲಿದೆ ಎಂದು ನಾವು ಈ ಅರ್ಜಿ ಸ್ಥಿತಿಯ ಮೂಲಕ ತಿಳಿದುಕೊಳ್ಳಬಹುದು. ಮತ್ತು ಹಂಚಿಕೆ ಸ್ಥಿತಿ ಅಪ್ಲಿಕೇಶನ್ ಮೂಲಕ ನೀವು ನೀಡಿದಂಥ ಅರ್ಜಿಯು ಯಾರ ಲಾಗಿನ್ನಲ್ಲಿ ಅದು ಉಳಿದುಕೊಂಡಿದೆ ಎಂದು ಹಂಚಿಕೆ ಸ್ಥಿತಿಯ ಮೂಲಕ ತಿಳಿದುಕೊಳ್ಳಬಹುದು. ಮತ್ತು ನಕ್ಷೆ ವೀಕ್ಷಣೆ ಅಂದರೆ ನೀವು ಅರ್ಜಿ ನೀಡಿದಿರಿ, ನಂತರ ಅಳತೆ ಆದ ನಂತರ ನೀವು ನಕಾಶೆಗಳನ್ನು ಆನ್ಲೈನ್ನಲ್ಲಿ ನೋಡಬೇಕಾದಲ್ಲಿ ನಕ್ಷೆ ವೀಕ್ಷಣೆ ಮೂಲಕ ನೀವು ತಿಳಿದುಕೊಳ್ಳಬಹುದು. ಮತ್ತು ನಿಮ್ಮ ಗ್ರಾಮ ನಕಾಶೆ ಹಲವಾರು ಜನರಿಗೆ ಗ್ರಾಮ ನಕಾಶೆಯು ಯಾವ ರೀತಿ ನಿಮ್ಮ ಮೊಬೈಲ್ನಲ್ಲಿ ತೆಗೆಯುವುದು ಎಂದು ಗೊತ್ತಾಗಿರುವುದಿಲ್ಲ. ಈ ಮೋಜಿನಿ ಅಪ್ಲಿಕೇಶನ್ನಲ್ಲಿ ಕಂದಾಯ ನಕ್ಷೆಗಳ ಮೂಲಕ ನೀವು ಗ್ರಾಮ ನಕಾಶೆಯನ್ನು ನೋಡಬಹುದು. ಮತ್ತು ಭೂಮಿ ಸಮೀಕ್ಷೆಗಾಗಿ ಕೋರಿಕೆ ಅಂದರೆ ವಿವಿಧ ಖರೀದಿಗಾಗಿ ಅಥವಾ ವಾಟ್ನಿಗಾಗಿ ಇತ್ತೀಚಿನ ಕರ್ನಾಟಕ ಸರ್ಕಾರ ಸ್ವಾವಲಂಬಿ ಅಪ್ಲಿಕೇಶನ್ ಮೂಲಕ ವಿವಿಧ ರೈತರಿಗೆ ತಮ್ಮ ಸ್ವಾವಲಂಬಿ ಅಪ್ಲಿಕೇಶನ್ ಮೂಲಕ ತಾವು ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೀಡಿದಂತಹ ಅರ್ಜಿಯ ಮೂಲಕ ಅರ್ಜಿ ಸ್ಥಿತಿಯನ್ನು ಯಾವ ರೀತಿ ನಾವು ನೋಡಬೇಕೆಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡಲಾಗುತ್ತೆ. ಮೊದಲಿಗೆ ಅರ್ಜಿ ಸ್ಥಿತಿಯನ್ನು ಕ್ಲಿಕ್ ಮಾಡಿ. ಇಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಓಪನ್ ಆಗಿರುತ್ತೆ. ಮೊದಲಿಗೆ ವ್ಯೂ ಡೌನ್ಲೋಡ್ ಸರ್ವೆ ಡಾಕ್ಯುಮೆಂಟ್ ಅಂದರೆ ಹಳೆಯ ಕಾಲದ ಅಥವಾ ನೀವು ಆ ಜಮೀನಿನಲ್ಲಿ ಯಾವುದೇ ರೀತಿ ಇತ್ತೀಚಿನ ಪೋಡಿ ಆಗಿರ್ಬೋದು, ವಿವಿಧ ವಿಭಾಗ ಆಗಿರ್ಬೋದು ಮಾಡಿಕೊಂಡದೇ ಇರುವುದರಿಂದ ಇಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಹಳೆ ದಾಖಲೆಗಳನ್ನು ನಿಮ್ಮ ಜಮೀನಿನ ಹಳೆ ದಾಖಲೆಗಳನ್ನು ಇಲ್ಲಿ ನೋಡಬಹುದು. ಆದರೆ ಲೇಟೆಸ್ಟ್ ರೆಕಾರ್ಡ್ ಅಥವಾ ಆರ್ಚಿವರಿ ಸೆಕ್ಷನ್ ಅಂದರೆ ಲೇಟೆಸ್ಟ್ ಅಂದರೆ ಇತ್ತೀಚಿನ ದಿನಗಳಲ್ಲಿ 1 ಅಥವಾ 2 ವರ್ಷಗಳ ಅವಧಿಯಲ್ಲಿ ನಿಮ್ಮ ಜಮೀನಲ್ಲಿ ವಿಭಾಗ ಆಗಿದ್ದರೆ, ಖರೀದಿಯಾಗಿದ್ದರೆ ಲೇಟೆಸ್ಟ್ ರೆಕಾರ್ಡ್ಗಳ ಮೂಲಕ ನೀವು ನೋಡಬಹುದು. ಅಥವಾ ಇಲ್ಲ 2 ಅಥವಾ 3 ವರ್ಷಗಳ ಹಿಂದೆ ನೀವು ವಿಭಾಗ ಅಥವಾ ವಾಟ್ನಿಂಗ್ ಮಾಡಿಕೊಂಡಿದ್ದರೆ ಆರ್ಚಿವ್ ಸೆಕ್ಷನ್ಗಳ ಮೂಲಕ ನೀವು ನಕ್ಷೆಗಳನ್ನು ನೋಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಲೇಟೆಸ್ಟ್ ರೆಕಾರ್ಡ್ ಅಂದರೆ 1 ಅಥವಾ 2 ವರ್ಷಗಳ ಅವಧಿಯಲ್ಲಿ ನಾವು ನಮ್ಮ ಜಮೀನನ್ನು ಖರೀದಿ ಮಾಡಿರ್ತೇವೆ, ಅದರ ನಕಾಶೆಗಳನ್ನು ಯಾವ ರೀತಿ ನೋಡಬೇಕು ಅಂತ ನಾವು ನೋಡಬೇಕಾದಲ್ಲಿ ಮೊದಲಿಗೆ ಅಪ್ಲಿಕೇಶನ್ ನಂಬರ್ ಅಥವಾ ಮೊಬೈಲ್ ನಂಬರ್ ಅಥವಾ ಸರ್ವೆ ನಂಬರ್ ಈ 3 ಇದರಲ್ಲಿ ಯಾವುದಾದ್ರೂ ಒಂದರ ಮೂಲಕ ನೀವು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿದುಕೊಳ್ಳಬಹುದು. ಮೊದಲಿಗೆ ಅಪ್ಲಿಕೇಶನ್ ನಂಬರ್. ನೀವು ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದ ನಂತರ ನಾಡ ಕಚೇರಿಯ ಸಿಬ್ಬಂದಿ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಅನ್ನು ನಿಮಗೆ ನೀಡಿರುತ್ತಾರೆ. ಆ ಅಪ್ಲಿಕೇಶನ್ ಫಾರ್ಮೆಟ್ ಅನ್ನು ಅಪ್ಲಿಕೇಶನ್ ನಂಬರ್ ಅನ್ನು ಇಲ್ಲಿ ದಾಖಲೆ ಮಾಡುವುದರ ಮೂಲಕ ನೀವು ಅರ್ಜಿಯ ಸ್ಥಿತಿಯನ್ನು ನೋಡಬಹುದು. ಮತ್ತು ಅಪ್ಲಿಕೇಶನ್ ನಂಬರ್ ಇರದೇ ಇರುವ ಕಾರಣದಿಂದ ನೀವು ಮೊಬೈಲ್ ನಂಬರ್ ಮೂಲಕ ನೀವು ಅರ್ಜಿ ಸ್ಥಿತಿಯನ್ನು ನೋಡಬಹುದು. ಅಥವಾ ನಿಮ್ಮ ಜಮೀನಿನ RTC ಉತ್ತಾರ್ನಲ್ಲಿರುವಂತಹ ದಾಖಲೆಯನ್ನು ಇಲ್ಲಿ ನಮೂದಿಸಿರುವುದರ ಮೂಲಕ ನೀವು ಅರ್ಜಿ ಸ್ಥಿತಿಯನ್ನು ನೋಡಬಹುದು. ಇಲ್ಲಿ ನಾನು ಒಂದು ಗ್ರಾಮವನ್ನು ತೆಗೆದುಕೊಂಡು ನಿಮಗೆ ವಿವರಿಸುತ್ತೇನೆ. ನಾನು ಹಾವೇರಿ ಎಂದು ಕ್ಲಿಕ್ ಮಾಡುತ್ತೇನೆ ಮತ್ತು ನಿಮ್ಮ ತಾಲೂಕು ಯಾವುದಿದೆ ಎಂದು ಕ್ಲಿಕ್ ಮಾಡಿ.
ನಂತರ ಹೋಬಳಿ, ನಂತರ ಗ್ರಾಮವನ್ನು ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಮ ಜಮೀನಿನ ಸರ್ವೆ ನಂಬರ್ ಅನ್ನು ದಾಖಲು ಮಾಡಬೇಕು. ನಂತರ ನಿಮ್ಮ ಸರ್ವೆ ನಂಬರ್ನಲ್ಲಿ ನಿಮ್ಮದು ಯಾವುದು ಹಿಸ್ಸ ಎಂದು ತಿಳಿದುಕೊಂಡು ದಾಖಲಿಸಬೇಕು. ನಂತರ ಎಲ್ಲ ಆದ ನಂತರ ಗೆಟ್ ಸ್ಟಾರ್ಟ್ ಎಂದು ನೀಡಬೇಕು. ಗೆಟ್ ಸ್ಟಾರ್ಟ್ ನೀಡಿದಾಗ ಈ ಸರ್ವೆ ನಂಬರ್ನಲ್ಲಿ ಈ ಹಿಸ್ಸಕ್ಕೆ ಸಂಬಂಧಪಟ್ಟಂತ ಎಲ್ಲ ಅರ್ಜಿಗಳನ್ನು ನಾವು ಇಲ್ಲಿ ಒಂದು ಅಪ್ಲಿಕೇಶನ್ ಮೂಲಕ ನೋಡಬಹುದು. ಇದರಲ್ಲಿ ಈ ಸರ್ವೆ ನಂಬರ್ನಲ್ಲಿ ವಿವಿಧ ರೀತಿಯ ಅಪ್ಲಿಕೇಶನ್ಗಳು ನೋಡಬಹುದು ಮತ್ತು ಟ್ರ್ಯಾಕ್ ಸ್ಟೇಟಸ್ ಅಂದರೆ ಈ ಅರ್ಜಿಯು ಯಾವ ಸ್ಥಿತಿಯಲ್ಲಿದೆ ಎಂದು ನೋಡಬಹುದು. ನೀವು ತಾಲೂಕು ನೇಮ, ವಿಲೇಜ್ ನೇಮನ್ನು ವಿವರಿಸಿ ನೋಡಿ. ಟೈಪ್ ಅಪ್ಲಿಕೇಶನ್, ನಿಮ್ಮ ಅಪ್ಲಿಕೇಶನ್ ಅನ್ನು ಯಾವ ಅಪ್ಲಿಕೇಶನ್ ಇದೆ, ಹದಬಸ್ತ್ ಇದೆ, ಲೆವನಿ ಇದೆ ಎಂದು ಇಲ್ಲಿ ನೋಡಬಹುದು ಮತ್ತು ಸರ್ವೆ ನಂಬರ್ ಮತ್ತು ಹಿಸ್ಸಾ ನಂಬರ್ ನೋಡಬಹುದು. ನೀವು ಯಾವ ದಿನಾಂಕದಂದು ಅರ್ಜಿ ಸಲ್ಲಿಸಿದ್ದೀರಿ ಎಂದು ಇಲ್ಲಿ ತಿಳಿದುಕೊಳ್ಳಬಹುದು ಮತ್ತು ಅಪ್ಲಿಕೆಂಟ್ ನೇಮ್, ನೀವು ಯಾರ ಹಕ್ಕುದಾರರು ಇದ್ದೀರಿ ಎಂದು ಇಲ್ಲಿ ತಿಳಿದುಕೊಳ್ಳಬಹುದು. ನಿಮ್ಮ ಮೊಬೈಲ್ ನಂಬರ್. ನಿಮಗೆ ಅರ್ಜಿ ಸ್ಥಿತಿಯನ್ನು ನೋಡಬೇಕಾದಲ್ಲಿ ಟ್ರ್ಯಾಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅರ್ಜಿಯು ಯಾವುದಿದೆ ಎಂದು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಅಪ್ಲಿಕೇಶನ್ ರಿಸೀವ್ಡ್, ಯಾವ ದಿನಾಂಕದಂದು ಅರ್ಜಿಯು ಸ್ವೀಕೃತವಾಗಿದೆ ಎಂದು ಇಲ್ಲಿ ಅರ್ಜಿಯ ದಿನಾಂಕವನ್ನು ನಮೂದಾಗಿರುತ್ತದೆ. ಅದೇ ರೀತಿ ವ್ಯೂ ಆಸ್ಕ್ ಅಂದರೆ ನೀವು ಅರ್ಜಿ ಸಲ್ಲಿಸಿದ ನಂತರ ಯಾವ ರೀತಿ ಅರ್ಜಿ ಸಲ್ಲಿಸಿದ ಒಂದು ಫಾರ್ಮ್ಯಾಟ್ ಅನ್ನು ನೀವು ನೋಡಬಹುದು. ಇದೇ ರೀತಿ ನೀವು ಅರ್ಜಿ ಕರ್ನಾಟಕ ಸರ್ಕಾರ 11B ಫಾರ್ಮ್ಯಾಟ್ ನಲ್ಲಿ ಅರ್ಜಿ ಫಾರ್ಮ್ ಆಗಿರುತ್ತದೆ. ಇಲ್ಲಿ ಅದೇ ರೀತಿ ನೀವು ಸ್ಕೆಚ್ ನೋಡಬೇಕಾದಲ್ಲಿ ಕರ್ನಾಟಕ ಸರ್ಕಾರದಿಂದ ನಮೂದಾಗಿದ್ದಂತಹ ಒಂದು ಸ್ಕೆಚ್ ಇದು. ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂತಹ ಸ್ಕೆಚ್ ಅನ್ನು ನೋಡಬಹುದು ಮತ್ತು ವಿವಿಧ ರೀತಿಯ ಫೈನಲ್ ಡಾಕ್ಯುಮೆಂಟ್ ಫಾರ್ಮ್ ನಂಬರ್ 10 ಅನ್ನು ಜನರೇಟ್ ಆಗುತ್ತವೆ. ನಿಮ್ಮ ಜಮೀನಿಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಈ ಸ್ಥಿತಿಗಳ ಮೂಲಕ ತಿಳಿದುಕೊಳ್ಳಬಹುದು. ಅಥವಾ ಈ ಅರ್ಜಿಯಲ್ಲಿ ಅಳತೆ ಆದ ನಂತರ ಸ್ಥಿತಿಯನ್ನು ನೋಡಬಹುದು, ಅಥವಾ ಅಳತೆ ಆಗದೇ ಇರುವ ಯಾವ ಸ್ಥಿತಿಯಲ್ಲಿ ಅರ್ಜಿಗಳನ್ನು ಇದಾವೆ ಅಥವಾ ಯಾರ ಲಾಗಿನ್ ನಲ್ಲಿ ಇದಾವೆ ಎಂದು ತಿಳಿದುಕೊಳ್ಳಬೇಕಾದಲ್ಲಿ ನಿಮ್ಮ ಜಮೀನಿನ ಟೈಪ್ ಮಾಡಿ. ಈ ರೀತಿ ಯಾರ ಲಾಗಿನ್ ನಲ್ಲಿ ಇದೆ ಎಂದು ತಿಳಿದುಕೊಳ್ಳುತ್ತದೆ. ವೆರಿಫಿಕೇಶನ್ ಸರ್ವೇರ್ ಅಂತ ಬಂದಿದೆ, ಇಲ್ಲಿ ಒಬ್ಬರ ಲಾಗಿನ್ ಅನ್ನು ತೋರಿಸುತ್ತದೆ. ಅವರ ಲಾಗಿನ್ ನಲ್ಲಿ ಈ ಅಪ್ಲಿಕೇಶನ್ ಇದೆ ಎಂದು ತಿಳಿದುಕೊಳ್ಳಬೇಕು ಮತ್ತು ಯಾವ ದಿನಾಂಕದಂದು ಯಾರ ವಿವಿಧ ಅಧಿಕಾರಿಗಳ ಲಾಗಿನ್ ನಲ್ಲಿ ಮೂವ್ ಆಗಿದೆ ಎಂದು ಮತ್ತು ಮುಂದೆ ಯಾರ ಲಾಗಿನ್ ನಲ್ಲಿ ಈ ಅರ್ಜಿ ಹೋಗುತ್ತದೆ ಎಂದು ನೀವು ಇಲ್ಲಿ ತಿಳಿದುಕೊಳ್ಳಬಹುದು. ಇದೇ ರೀತಿ ನಿಮ್ಮ ಜಮೀನಿಗೆ ಸಂಬಂಧಪಟ್ಟ ವಿವಿಧ ಅರ್ಜಿಗಳನ್ನು, ಸ್ಥಿತಿಗಳನ್ನು ಮತ್ತು ಜಮೀನಿಗೆ ಸಂಬಂಧಪಟ್ಟ ವಿವಿಧ ವಿಡಿಯೋಗಳನ್ನು ನೋಡಲು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.